ಮೋದಿ ಯುವ ಜನರ ಧ್ವನಿಗೆ ಕಿವಿಗೊಡ್ತಾ ಇಲ್ಲ. ಜೆನ್ಜಿ ಯುವಕರು ಮೋದಿಯಿಂದ ದೂರವಾಗ್ತಾ ಇದ್ದಾರೆ. 10.5 ಕೋಟಿ ಫಾಲೋವರ್ಸ್. ಜಾಗತಿಕ ರಾಜಕೀಯ ಇತಿಹಾಸದಲ್ಲೇ ಇಷ್ಟೊಂದು ಫಾಲೋವರ್ಸ್ ಹೊಂದಿದ ಪ್ರಪಂಚದ ಏಕೈಕ ನಾಯಕ ಅನ್ನೋ ದಾಖಲೆ ಮೋದಿಯವರ ಪಾಲಾಯಿತು. ಈ ಸಾಧನೆ ಮಾಡಿದ ವಿಶ್ವದ ಏಕೈಕ ಹಾಗೂ ಮೊದಲ ರಾಜಕೀಯ ನಾಯಕ ಅನ್ನೋ ಜಾಗತಿಕ ದಾಖಲೆಗೆ ಮೋದಿ ಪಾತ್ರರಾಗಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮದ ಗದ್ದಲದ ಮಧ್ಯೆಯೂ ಮೋದಿಯವರ ಈ ಕ್ರೇಜ್ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಹೇಗೆ? ಪ್ರತಿಭಟನೆ ತೀವ್ರಗೊಳ್ತಾ ಇದ್ದ ಹಾಗೆ ಮಾಧ್ಯಮಗಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಸಾಂಪ್ರದಾಯಿಕ ಪತ್ರಿಕಾಗೋಷ್ಠಿಯನ್ನಾಗ್ಲಿ ಅಥವಾ ಸುದೀರ್ಘ ಭಾಷಣವನ್ನಾಗ್ಲಿ ಮಾಡಲಿಲ್ಲ. ಬದಲಿಗೆ ಅವರು ಬಳಸಿದ್ದು ಜೆನ್ಜಿ ಸೆಲ್ಫಿ ಫಾರ್ಮ್ಯಾಟ್. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಕಳೆದ ಕೆಲವು ವಾರಗಳಿಂದ ದೇಶದ ರಾಜಕೀಯ ಅಂಗಳದಲ್ಲಿ ಟಿವಿ ಚರ್ಚೆಗಳಲ್ಲಿ ಮತ್ತೆ ಕೇಳಿ ಬರ್ತಾ ಇದ್ದ ಮಾತುಗಳಿವು. ಅದೇನ್ ಗೊತ್ತಾ? ಮೋದಿ ಯುವ ಜನರ ಧ್ವನಿಗೆ ಕಿವಿಗೊಡ್ತಾ ಇಲ್ಲ, ಜೆನ್ಜಿ ಯುವಕರು ಮೋದಿಯಿಂದ ದೂರವಾಗ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದ ನರೇಟಿವ್ ಕಟ್ಟೋದಕ್ಕೆ ಶುರು ಮಾಡಿದ್ವು. ಆದರೆ ಸರಿಯಾಗಿ ಒಂದು ವಾರದ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಡಿಜಿಟಲ್ ಸುನಾಮಿ ಎದ್ದೇಳ್ತು. ಬರೋಬ್ಬರಿ 105 ಮಿಲಿಯನ್ ಅರ್ಥಾತ್ 10.5 ಕೋಟಿ ಫಾಲೋವರ್ಸ್. ಜಾಗತಿಕ ರಾಜಕೀಯ ಇತಿಹಾಸದಲ್ಲೇ ಇಷ್ಟೊಂದು ಫಾಲೋವರ್ಸ್ ಹೊಂದಿದ ಪ್ರಪಂಚದ ಏಕೈಕ ನಾಯಕ ಅನ್ನೋ ದಾಖಲೆ ಮೋದಿಯವರ ಪಾಲಾಯಿತು. ಕೇವಲ ಒಂದು ವಾರದಲ್ಲೇ ಬರೋಬ್ಬರಿ 40 ಲಕ್ಷ ಯುವಕರು ಮೋದಿಯವರ ಅಕೌಂಟ್ಗೆ ಜಮಾಯಿಸಿದ್ರು. ಇಷ್ಟಕ್ಕೂ ವಿಪಕ್ಷಗಳು ಹೆಣೆದಿದ್ದ ರಾಜಕೀಯ ಬಲೆಯನ್ನ ಪ್ರಧಾನಿ ಮೋದಿ ಕೇವಲ 3 ಸೆಲ್ಫಿ ರೀಲ್ಸ್ಗಳಿಂದ ಯಾವ ರೀತಿಯಾಗಿ ಬ್ರೇಕ್ ಮಾಡಿದ್ರು? ಜೆನ್ಜಿ ಯುವಕರ ಆಕ್ರೋಶವನ್ನ ಪೂಕಿ ಪಿಎಂ ಅನ್ನೋ ಟ್ರೆಂಡ್ ಆಗಿ ಬದಲಾಯಿಸಿದಂತಹ ಮಾಸ್ಟರ್ ಪ್ಲಾನ್ ಏನು? ಯುವಕರ ಮನಸ್ಸನ್ನ ಗೆಲ್ಲೋದು ಹಾಗೆ ರಾಜಕೀಯ ಬಿಕ್ಕಟ್ಟನ್ನ ನಿಭಾಯಿಸೋದು ಹೇಗೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಅಂತಾನು ಹೇಳಬಹುದು. ಯಾಕೆಂದ್ರೆ ನೀವು ನೋಡ್ತಾ ಇದ್ರಿ, ಕೆಲವು ದಿನಗಳ ಹಿಂದೆ ಅಷ್ಟೇ ಮೋದಿ ಯುವಕರ ಧ್ವನಿಗೆ ಕಿವಿಗೊಡ್ತಾ ಇಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಆದರೆ ಮೋದಿ ಯಾವುದೇ ಪತ್ರಿಕಾಗೋಷ್ಠಿ ಕರೀಲಿಲ್ಲ, ಸುದೀರ್ಘ ಭಾಷಣ ಮಾಡಲಿಲ್ಲ. ಬದಲಿಗೆ ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದು ರಾತ್ರಿ ಒಂದು ಫ್ರಂಟ್ ಕ್ಯಾಮ್ರಾವನ್ನ ಇಟ್ಕೊಂಡು ಸೆಲ್ಫಿ ವಿಡಿಯೋವನ್ನ ಮಾಡಿದ್ದು. ಆದರೆ ರಾಜಕೀಯ ಪಂಡಿತರ ಲೆಕ್ಕಾಚಾರ, ವಿಪಕ್ಷಗಳ ನರೇಟಿವ್ ಎಲ್ಲವನ್ನು ಒಂದೇ ಒಂದು ವಾರದಲ್ಲಿ ಧೂಳಿಪಟ ಮಾಡಿದೆ ಇನ್ಸ್ಟಾಗ್ರಾಮ್ ಅನ್ನುವಂಥ ಡಿಜಿಟಲ್ ಪ್ಲಾಟ್ಫಾರ್ಮ್. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆ ಭರ್ಜರಿ 105 ಮಿಲಿಯನ್ ಅಂದ್ರೆ 10.1 ಕೋಟಿ ಫಾಲೋವರ್ಸ್ಗಳ ಗಡಿ ದಾಟಿದೆ. ಈ ಸಾಧನೆ ಮಾಡಿದ ವಿಶ್ವದ ಏಕೈಕ ಹಾಗೂ ಮೊದಲ ರಾಜಕೀಯ ನಾಯಕ ಅನ್ನೋ ಜಾಗತಿಕ ದಾಖಲೆಗೆ ಮೋದಿ ಪಾತ್ರರಾಗಿದ್ದಾರೆ. ವಿಚಿತ್ರ ಅಂದ್ರೆ ಕಳೆದ ಕೇವಲ ಒಂದು ವಾರದಲ್ಲೇ ಬರೋಬ್ಬರಿ 40 ಲಕ್ಷ ಹೊಸ ಯುವ ಫಾಲೋವರ್ಸ್ಗಳು ಮೋದಿಯವರ ಅಕೌಂಟ್ಗೆ ಬಂದಿದ್ದಾರೆ ಅಂತಂದ್ರೆ, ಫಾಲೋ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕಲ್ವಾ ಏನಾಗಿದೆ ಅಂತ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 43.2 ಮಿಲಿಯನ್ ಫಾಲೋವರ್ಸ್ ಇರೋದು. ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗಿರೋ ಫಾಲೋವರ್ಸ್ 12.6 ಮಿಲಿಯನ್. ಪ್ರಧಾನಿ ನರೇಂದ್ರ ಮೋದಿ ಅವರದ್ದು 105 ಮಿಲಿಯನ್. ಜಾಗತಿಕ ರಾಜಕಾರಣದ ದೈತ್ಯ ನಾಯಕರನ್ನೆಲ್ಲ ಬಹುದೂರ ಹಿಂದೆ ತಳ್ಳಿ ಇನ್ಸ್ಟಾಗ್ರಾಂನಲ್ಲಿ 10.5 ಕೋಟಿ ಅನುಯಾಯಿಗಳನ್ನ ಹೊಂದಿದ ಜಗತ್ತಿನ ಮೊದಲ ನಾಯಕನಾಗಿ ನರೇಂದ್ರ ಮೋದಿಯವರು ಇತಿಹಾಸ ಬರೆದಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮದ ಗದ್ದಲದ ಮಧ್ಯೆಯೂ ಮೋದಿಯವರ ಈ ಕ್ರೇಜ್ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಹೇಗೆ? ವಿಪಕ್ಷಗಳ ಅಸ್ತ್ರವನ್ನೇ ತಮ್ಮ ಪ್ಲಸ್ ಪಾಯಿಂಟ್ ಮಾಡಿಕೊಂಡ ಮೋದಿಯವರ 3 ರೀಲ್ಸ್ ಮ್ಯಾಜಿಕ್ ಹಿಂದಿರೋ ಅಸಲಿ ರಾಜಕೀಯದ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಕೆಲವು ವಾರಗಳ ಹಿಂದೆ ಹೋಗಬೇಕು. ದೇಶಾದ್ಯಂತ ನೀಟ್ ಪರೀಕ್ಷೆಯ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಕಾವೇರಿತ್ತು. ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಬೀದಿಗೆ ಬಿದ್ದಿದ್ರು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಕಟುವಾಗಿ ಟೀಕೆ ಮಾಡಿದ್ವು, ಪ್ರತಿಭಟನೆಯನ್ನ ಮಾಡಿದ್ವು.
ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಮೋದಿ ಸರ್ಕಾರದ ಆಡಳಿತ ಯುವ ಜನರಿಗೆ ಮಾರಕವಾಗಿದೆ, ಮೋದಿಯವರ ಮೌನ ಯುವ ಜನರನ್ನ ಕೆರಳಿಸಿದೆ ಅಂತ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ವು. ಸಾಮಾಜಿಕ ಜಾಲತಾಣಗಳಂತೂ ಮೋದಿ ಕ್ರೇಜ್ ಮುಗಿದೇ ಹೋಯ್ತು ಅನ್ನೋ ಪೋಸ್ಟ್ಗಳು ವೈರಲ್ ಆಗೋದಕ್ಕೆ ಶುರುವಾಯಿತು. ಆದರೆ ಅಂಕಿ ಅಂಶಗಳು ಹೇಳೋ ಸತ್ಯ ಬೇರೆನೇ ಇತ್ತು. ಇಂದು ಇನ್ಸ್ಟಾಗ್ರಾಂನಲ್ಲಿ ಪ್ರಧಾನಿ ಮೋದಿಯವರ ಫಾಲೋವರ್ಸ್ ಸಂಖ್ಯೆ 105 ಮಿಲಿಯನ್ ದಾಟಿದ್ರೆ ಪ್ರಪಂಚದ 2ನೇ ಅತ್ಯಂತ ಹೆಚ್ಚು ಫಾಲೋವರ್ಸ್ ಹೊಂದಿರೋ ರಾಜಕೀಯ ನಾಯಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಫಾಲೋವರ್ಸ್ ಸಂಖ್ಯೆ ಕೇವಲ 43.2 ಮಿಲಿಯನ್. ಅಂದ್ರೆ ಟ್ರಂಪ್ಗಿಂತ ಮೋದಿ ದುಪ್ಪಟ್ಟು ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಭಾರತದ ಒಳಗಿನ ರಾಜಕೀಯ ನಾಯಕರನ್ನು ನೋಡಿದ್ರೆ 2ನೇ ಸ್ಥಾನದಲ್ಲಿರೋ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ 16.1 ಮಿಲಿಯನ್, ಹಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ 12.6 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಂದ್ರೆ ಭಾರತದ ಪ್ರಮುಖ ವಿಪಕ್ಷ ನಾಯಕನಿಗಿಂತ ಮೋದಿ ಅವರ ಫಾಲೋವರ್ಸ್ ಸಂಖ್ಯೆ ಸುಮಾರು 8 ಪಟ್ಟು ಹೆಚ್ಚು. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದ ಹಾಗೆ ಮಾಧ್ಯಮಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಸಾಂಪ್ರದಾಯಿಕ ಪತ್ರಿಕಾಗೋಷ್ಠಿಯನ್ನಾಗಲಿ ಅಥವಾ ಸುದೀರ್ಘ ಭಾಷಣವನ್ನಾಗಲಿ ಮಾಡಲಿಲ್ಲ. ಬದಲಿಗೆ ಅವರು ಬಳಸಿದ್ದು ಜೆನ್ಜಿ ಸೆಲ್ಫಿ ಫಾರ್ಮ್ಯಾಟ್. ಜುಲೈ 23ರ ತಡರಾತ್ರಿ 11:52 ಪ್ರಧಾನಿ ಮೋದಿಯವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಫ್ರಂಟ್ ಕ್ಯಾಮ್ರಾ ಸೆಲ್ಫಿ ವಿಡಿಯೋವನ್ನು ಶೇರ್ ಮಾಡಿದರು. ಮೊಬೈಲ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಯಾವುದೇ ಹೈಫೈ ಸ್ಟುಡಿಯೋ ಇಲ್ಲದೆ ನೇರವಾಗಿ ವಿದ್ಯಾರ್ಥಿಗಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರು. ಇಲ್ಲಿ ಮೋದಿ ಮಾಡಿದ ಮೊದಲ ಬದಲಾವಣೆ ಏನಂದ್ರೆ ತಮ್ಮ ಸಾಂಪ್ರದಾಯಿಕ ಮಿತ್ರೋ ಅನ್ನುವಂತಹ ಪದದ ಬದಲಿಗೆ ಫ್ರೆಂಡ್ಸ್ ಅಂತ ಜೆನ್ಜಿ ಭಾಷೆಯಲ್ಲೇ ಮಾತನ್ನ ಶುರು ಮಾಡಿದ್ರು. ಮೋದಿ ಅವರ ಈ 2 ನಿಮಿಷ 55 ಸೆಕೆಂಡ್ಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಷರಶಃ ಧೂಳೆಬ್ಬಿಸಿತು. ಕೇವಲ 24 ಗಂಟೆಗಳಲ್ಲಿ ಈ ಒಂದೇ ಒಂದು ರೀಲ್ಸ್ ಅನ್ನ 30 ಕೋಟಿಗೂ ಹೆಚ್ಚು ಜನ ವೀಕ್ಷಿಸಿದ್ರು. ಇದು ಇನ್ಸ್ಟಾಗ್ರಾಮ್ ಇತಿಹಾಸದಲ್ಲೇ 24 ಗಂಟೆಯಲ್ಲಿ ಅತ್ಯಂತ ಹೆಚ್ಚು ವೀಕ್ಷಣೆ ಪಡೆದ ಪ್ರಪಂಚದ ನಂಬರ್ 1 ರೀಲ್ಸ್ ಅನ್ನೋ ವಿಶ್ವ ದಾಖಲೆ ಬರೀತು. ಮೊದಲ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ನೆಕ್ಸ್ಟ್ ಡೇ ಅಂದ್ರೆ ಜುಲೈ 24ಕ್ಕೆ ಮೋದಿ ಮತ್ತೊಂದು ಸೆಲ್ಫಿ ರೀಲ್ಸ್ ಅನ್ನ ಶೇರ್ ಮಾಡಿದ್ರು. ಅದರಲ್ಲಿ ಯುವ ಜನತೆಗೆ ಧನ್ಯವಾದ ತಿಳಿಸಿದ್ರು. थैंक यू फ्रेंड्स, कल देर रात आपसे मिलने का मौका मिल गया. मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी. ये आपका प्यार बना रहेगा, हमारा नाता और अधिक सक्रियता से जुड़ता रहेगा. थैंक यू दोस्तों. ನಿನ್ನೆ ರಾತ್ರಿ ನಿಮ್ಮ ಜೊತೆ ಮಾತನಾಡೋ ಅವಕಾಶ ಸಿಕ್ತು. ನೀವು ಕೊಟ್ಟಂತಹ ಸಕಾರಾತ್ಮಕ ಸಲಹೆ ಹಾಗೆ ಪ್ರೀತಿಗೆ ಧನ್ಯವಾದಗಳು. ನಮ್ಮ ಸಂಬಂಧ ಹೀಗೆ ಗಟ್ಟಿಯಾಗುತ್ತೆ ಅಂತ ಹೇಳಿದ್ರು. ಕೇವಲ 8 ನಿಮಿಷದಲ್ಲಿ 25 ಲಕ್ಷ ವೀಕ್ಷಣೆ, 20 ನಿಮಿಷದಲ್ಲಿ 10 ಲಕ್ಷ ಲೈಕ್ಸ್ ಪಡೆಯೋ ಮೂಲಕ ಈ 2ನೇ ರೀಲ್ಸ್ ಕೂಡ ಹೊಸ ಇತಿಹಾಸವನ್ನ ಕ್ರಿಯೇಟ್ ಮಾಡಿತು. ಅದಾದ ಮೇಲೆ ಕೇಂದ್ರ ಸಂಪುಟ ಅಂಗೀಕರಿಸಿದ ಕಠಿಣ ಕಾಯ್ದೆಯ ಬಗ್ಗೆ 3ನೇ ರೀಲ್ಸ್ ಪ್ರಕಟವಾಯಿತು. ಈ 3 ರೀಲ್ಸ್ಗಳು ಸೇರಿ ಮೋದಿಯವರ ಖಾತೆಗೆ ಒಂದೇ ವಾರದಲ್ಲಿ 40 ಲಕ್ಷ ಹೊಸ ಫಾಲೋವರ್ಸ್ಗಳನ್ನು ತಂದುಕೊಟ್ವು. ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಇನ್ಸ್ಟಾಗ್ರಾಮ್ ಆಲ್ಗಾರಿದಮ್ ಬದಲಾದ ರೀತಿ. ಅಲ್ಲಿ ತನಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದ ಜೆನ್ಜಿ ಯುವಕ ಯುವತಿಯರು ಫ್ರಂಟ್ ಕ್ಯಾಮ್ರಾ ಕ್ಯೂಟ್ ಧಾಟಿಯ ವಿಡಿಯೋಗಳಿಗೆ ಫಿದಾ ಆದರು. ಒಂದಷ್ಟು ಮಂದಿ ಅವಹೇಳನಕಾರಿಯಾಗಿ ತುಂಬಾ ನಿಂದನಾತ್ಮಕವಾಗಿ ಈ ವಿಡಿಯೋ ಬಗ್ಗೆ ಒಂದಷ್ಟು ಟ್ರೋಲ್ ಕೂಡ ಮಾಡಿದ್ದಿದೆ. ಬಟ್ ವಾಟ್ ಎವರ್, ರಿಸಲ್ಟ್ ಏನು ಅಂತ ನೋಡಬೇಕಲ್ವಾ? ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮೋದಿ ಅವರ ವಿಡಿಯೋಗಳಿಗೆ ಪೋಕಿ PM ಅಂದರೆ ಕುಚ್ಚು ಪುಚ್ಚು ಅನ್ನೋ ಆಡಿಯೋಗಳನ್ನು ಹಾಕಿ ಲಕ್ಷಾಂತರ ಮೀಮ್ಸ್ ಹಾಗೆ ರೀಲ್ಸ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಅಂದರೆ ಸರ್ಕಾರದ ವಿರುದ್ಧ ರೂಪುಗೊಳ್ತಾ ಇದ್ದ ನೆಗೆಟಿವ್ ಪ್ರತಿಭಟನೆಯ ಅಲೆಯನ್ನ ಮೋದಿ ತಮ್ಮ ಸರಳ ಡಿಜಿಟಲ್ ಸಂವಹನದ ಮೂಲಕ ಪಾಸಿಟಿವ್ ಯೂತ್ ಟ್ರೆಂಡ್ ಆಗಿ ಕನ್ವರ್ಟ್ ಮಾಡಿಬಿಟ್ರು. ಕೇವಲ ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡಿದ್ರಿಂದಾನೇ ಮೋದಿ ಗೆದ್ದುಬಿಟ್ರ? ಹಾಗಾದ್ರೆ ಖಂಡಿತ ಇಲ್ಲ. ರೀಲ್ಸ್ ಜೊತೆಗೆ ಮೋದಿ ಕೈಗೊಂಡ ತ್ವರಿತ ನಿರ್ಧಾರಗಳು ಯುವ ಜನರಲ್ಲಿ ನಂಬಿಕೆ ಮೂಡೋ ಹಾಗೆ ಮಾಡಿದ್ವು. ಪ್ರತಿಭಟನಾಕಾರರು ಬೀದಿಯಲ್ಲಿ ನಿಂತು ಧರಣಿ ನಡೆಸುವಷ್ಟರಲ್ಲಿ ಪ್ರಧಾನಿ ಮೋದಿ ಕ್ಯಾಬಿನೆಟ್ ಸಭೆ ಕರೆದು ಸಾರ್ವಜನಿಕ ಪರೀಕ್ಷಾ ತಡೆ ಕಾಯ್ದೆಗೆ ಅನುಮೋದನೆಯನ್ನ ಕೊಟ್ಟರು. ಪರೀಕ್ಷಾ ಅಕ್ರಮ ಎಸಗೋರಿಗೆ 10 ವರ್ಷ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳ ಭಾರೀ ದಂಡ, ದೆಹಲಿ ಮತ್ತು ಬಾಂಬೆ ಹೈಕೋರ್ಟ್ಗಳ ಅಡಿಯಲ್ಲಿ ತಕ್ಷಣವೇ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಸ್ಥಾಪನೆ, NTA ನಿಂದ 47ಕ್ಕೂ ಹೆಚ್ಚು ಅಧಿಕಾರಿಗಳ ವಜಾ, ಇಷ್ಟೆಲ್ಲ ಕ್ರಮಗಳಾದವು.
ಅಂದ್ರೆ ಯುವಕರು ನ್ಯಾಯ ಬೇಕು ಅಂತ ಕೇಳೋ ಮುನ್ನವೇ ಸರ್ಕಾರ ಕಠಿಣ ಕ್ರಮಗಳನ್ನ ಕೈಗೊಂಡು ಅದನ್ನ ಪ್ರಕಟ ಕೂಡ ಮಾಡಿತು. ಮಾತಿನಲ್ಲಿ ಭರವಸೆ, ಕೃತಿಯಲ್ಲಿ ಕಠಿಣ ಕಾನೂನು, ಈ ಎರಡರ ಸಮ್ಮಿಲನವೇ ಮೋದಿಯವರ ಬಿಕ್ಕಟ್ಟು ಪರಿಹಾರದ ಯಶಸ್ವಿ ಮಾಡೆಲ್. ಪ್ರಧಾನಿ ನರೇಂದ್ರ ಮೋದಿ 2014ರಲ್ಲಿ ಇನ್ಸ್ಟಾಗ್ರಾಂ ಸೇರಿದ್ದು. ಕಳೆದ 12 ವರ್ಷಗಳಲ್ಲಿ ಪ್ರತಿಯೊಂದು ಹಬ್ಬ, ಸಾಂಸ್ಕೃತಿಕ ಕಾರ್ಯಕ್ರಮ, ವಿದೇಶಿ ಪ್ರವಾಸ ಹಾಗೂ ಯುವ ಜನರ ಪರೀಕ್ಷಾ ಚರ್ಚೆಗಳನ್ನ ಹಂಚಿಕೊಳ್ತಾ ಬಂದಿದ್ದಾರೆ. ಮೋದಿ ಅವರಿಗೆ ಇಂದಿನ ಯುವ ಜನತೆ ಅಥವಾ ಜೆನ್ಜಿ ಯಾವ ಭಾಷೆಯನ್ನ ಇಷ್ಟಪಡುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಉದ್ದುದ್ದ ರಾಜಕೀಯ ಭಾಷಣಗಳಿಗಿಂತ ನೇರವಾದ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡೋ 60 ಸೆಕೆಂಡ್ನ ವಿಡಿಯೋಗಳು ಕೋಟಿ ಕೋಟಿ ಯುವಕರ ಮನಸ್ಸನ್ನ ತಲುಪುತ್ತವೆ ಅನ್ನೋದನ್ನ ಮೋದಿ ಸಾಬೀತು ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಪ್ರಧಾನಿ ಮೋದಿ ತಮ್ಮ ಕೇಂದ್ರ ಸಚಿವರಿಗೆ ನೀವು ಕೂಡ ಇನ್ಸ್ಟಾಗ್ರಾಂನಲ್ಲಿ ಆಕ್ಟಿವ್ ಆಗಿ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರಂತೆ. ದೇಶದ ಯುವ ಜನತೆ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ, ಅವರ ಜೊತೆ ನಾವು ನಿರಂತರವಾಗಿ ಸಂವಹನ ನಡೆಸಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಹೀಗಾಗಿ ಮೋದಿ ಕ್ರೇಜ್ ಮುಗೀತು ಅಂತ ಯಾರು ನಂಬಿದ್ರೋ ಅವರಿಗೆ ಇನ್ಸ್ಟಾಗ್ರಾಂನ ಈ 105 ಮಿಲಿಯನ್ ಮೈಲುಗಲ್ಲು ಹಾಗೂ 30 ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದ ರೀಲ್ಸ್ ತಕ್ಕ ಉತ್ತರ ಕೊಟ್ಟಿದೆ. ಸಮಸ್ಯೆ ಬಂದಾಗ ಓಡಿ ಹೋಗದೆ ಅದನ್ನೇ ಯುವ ಜನರ ಜೊತೆ ಹತ್ತಿರವಾಗುವ ಅವಕಾಶವನ್ನಾಗಿ ಬದಲಾಯಿಸಿಕೊಳ್ಳೋ ಈ ಡಿಜಿಟಲ್ ರಾಜಕೀಯ ತಂತ್ರಗಾರಿಕೆಯಲ್ಲಿ ನರೇಂದ್ರ ಮೋದಿಯವರು ಜಾಗತಿಕ ಮಟ್ಟದಲ್ಲೇ ನಿಜವಾದ ಇನ್ಸ್ಟಾ ಕಿಂಗ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.